ಶೋ ನೋಡ್ತೀರಾ? ಹೌದು ನೋಡ್ತೀನಿ. ಯಾರು ಇಷ್ಟ ಆಗ್ತಾರ್ರಿ? ಅದ್ರಲ್ಲಿ ನನಗೆ ಪ್ರತಾಪ್ ಅಂದ್ರೆ ಇಷ್ಟ. ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರ್ರಿ? ಕಾರ್ತಿಕ್. ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರ್ರಿ? ವಿನಯ್. ಯಾರು ಇಷ್ಟ ಆಗ್ತಾರ್ರಿ? ಏನಕ್ಕೆ ರೀ? ಅವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ. ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರ್ರಿ? ನಮಗೆ ವಿನಯ್ ಅವರು. ಬಿಗ್ ಬಾಸ್ ನೋಡ್ತಿದ್ದೀರಲ್ಲ? ನೋಡ್ತೀವಿ. ಇತ್ತೀಚೆಗೆ ಗೇಮ್ಗಳನ್ನು ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ? ತುಕಾಲಿ ಸಂತೋಷ್ ಅವ್ರು ಚೆನ್ನಾಗಿ ಆಡಿದ್ರಿ ಈ ಸತಿ. ಮಕ್ಕಳ ಆಟದೆಲ್ಲ ಇತ್ತಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಏನಕ್ಕೆ ರೀ? ಅವ್ರ ಇನ್ನೋಸೆನ್ಸ್ ಇಷ್ಟ. ಅಲ್ಲ, ಗೇಮ್ಗಳನ್ನು ಆಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ. ಹೌದು, ಆಟ ಆಡ್ತಿದ್ದಾರೆ. ವಿನಯ್, ಸಂಗೀತ, ಕಾರ್ತಿಕ್ ಅವರು ಅಗ್ರೆಸಿವ್ ಆಗಿ ಕೈಕಾಲು ಮುರ್ಕೊಂಡು ಆಡ್ತಾ ಇದ್ದಾರೆ. ಅವ್ರಿಗಿಂತ ಬೆಟ್ರ ಇವರು? ಆ ಥರ ಅಗ್ರೆಸಿವ್ ಆಗಿ ಆಡೋದಕ್ಕಿಂತ ಪೇಷನ್ಸ್ ಆಗಿ ಗೇಮ್ನ ಅರ್ಥ ಮಾಡ್ಕೊಂಡು ಆಡೋದ್ರಲ್ಲಿ ಅರ್ಥ ಇದೆ ಅಲ್ವಾ. ಸೊ ಹಂಗಾಗಿ ಅವ್ರಿಗೆ ಇಷ್ಟ. ಅಲ್ಲ, ಯಾವಾಗಲೂ ಸೈಲೆಂಟ್ ಇರ್ತಾರೆ. ಫಿಸಿಕಲ್ ಗೇಮ್ ಅಂತ ಬಂದಾಗ ಎಲ್ಲಿ ಪೈಪೋಟಿ ಆಗಲ್ಲ. ಫಿಸಿಕಲ್ ಗೇಮ್ ಒಂದೇ ಮುಖ್ಯ ಅಲ್ವಲ್ಲ, ಮೈಂಡ್ ಗೇಮನ್ನು ಮುಖ್ಯ ಅಲ್ವಾ. ಸೊ ಹಂಗಾಗಿ ಅವ್ರ ಬಗ್ಗೆ ಹೊರಗಡೆ ಏನೆಲ್ಲ ರೂಮರ್ ಇತ್ತು, ಅದು ಹೆಂಗೆ ನಂಬುದಿರಿ ಅಂತ ಅವ್ರನ್ನ? ಅದು ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ದಿನಗಳ. ಅದನ್ನು ಬಿಗ್ ಬಾಸ್ ಬಾಯ್ ಬಿಡಿಸ್ತಾರೆ ಅಂದ್ಕೊಂಡಿದ್ದೀವಿ, ನೋಡೋಣ. ಏನಕ್ಕೆ ರೀ? ಫುಲ್ ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಸಂಗೀತ ಅವ್ರು ಇದಾರಲ್ಲ, ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ವಿನಯ್ ಏನಕ್ಕೆ ರೀ? ಅವರು ಚೆನ್ನಾಗಿ ಆಡ್ತಾ ಇಲ್ಲ. ಅಲ್ಲ, ಮೂವರು ಒಟ್ಟಿಗೆ ಇರ್ತಾರೆ, ಹೋಗಿ ಜಗಳ ಆಡ್ತಾರೆ. ಅದ್ರ ಬಗ್ಗೆ ಏನಂತೀರಾ? ವಿನಯ್ ಸ್ವಲ್ಪ ಜಾಸ್ತಿ ಗಲಾಟೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಗಲಾಟೆ ಮಾಡ್ತಾನೆ ಅಂತ ಅನಿಸ್ತಾ ಇದೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಚೆನ್ನಾಗಿ ಆಡ್ತಾ ಇದ್ದಾನೆ ಅವನು. ಅಲ್ಲ, ಸಿಂಪತಿಗಾನ? ಇಲ್ಲ ಚೆನ್ನಾಗಿ ಆಡ್ತಾ ಇದ್ದಾನೆ. ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಿದ್ದೀರಿ. ಮತ್ತು ಸಂಗೀತ ಜೊತೆ ಜಾಸ್ತಿ ಕಮಿಟ್ಮೆಂಟ್ ಜಾಸ್ತಿ ಆಗ್ತಿದೆ. ಜಾಸ್ತಿ ಕೋಪ ಟಾರ್ಗೆಟ್ ಮಾಡಿಕೊಂಡು ಇಲ್ಲ ಸರ್, ಆ ಥರ ಏನಿಲ್ಲ. ಎಲ್ಲರಿಗೂ ನ್ಯಾಯ ಥರನೇ ಮಾತಾಡ್ತಿದ್ದಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್ ಆಗಿ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರಂತೀರಾ? ಮೋಸ್ಟ್ಲಿ ಪವಿ ಅನ್ಸುತ್ತೆ. ಅವಿನಾಶ್ ಅವ್ರು ಹೇಗೆ ಇತ್ತೀಚೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದರೆ? ಚೆನ್ನಾಗಿ ಆಡ್ತಾ ಇದ್ದಾನೆ. ಅವ್ರ ಕುದುರೆ ಆ್ಯಕ್ಟಿಂಗ್ ಹೆಂಗಿದ್ದೆ? ಚೆನ್ನಾಗಿ. ನಿಮ್ಮ ಓಟು? ನಮ್ಮ ಒಟ್ಟು ಕಾರ್ತಿಕ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಜ್ಯೋತಿ ಅಂತ. ಅವ್ರ ಆಟ ನಂಗೆ ತುಂಬ ಇಷ್ಟ ಆಯಿತು. ಮೊದಲು ಅವ್ರ ಬಗ್ಗೆ ನೆಗೆಟಿವ್ ಇತ್ತು, ಅಲ್ಲಿ ಹಚ್ತಾರೆ, ಇಲ್ಲಿ ಜಗಳ ತಂತಾರೆ. ಅದು ನೆಗೆಟಿವ್ ಅಲ್ಲ. ಬಿಗ್ ಬಾಸ್ ಆಟ ಅಂದರೆ ಅದು ಯಾರಿಗಾರು ಒಂದು ಹೋಗಿ ಬೆಂಕಿ ಹಾಕಿದ್ರೆ ಆಟ ಆಡೋಕ್ಕಾಗಲ್ಲ. ಎಲ್ಲರೂ ನಕ್ಕೋತಿದ್ರೆ ಯಾರು ಆಟ ಆಡೋದು? ಅವ್ರ ಕಾಮಿಡಿ ಇಷ್ಟ ಆಗಲ್ಲ ಅಂದವ್ರು ಈಗ ಕಾಮಿಡಿ ಇಷ್ಟ ಆಯಿತು ಅಂತಂದ್ರು. ಅದೇ ಮಕ್ಕಳಾಟ ಅಲ್ಲ. ಕಾಮಿಡಿಯನ್ಗೆ ಅಷ್ಟೇ ಕಾಮಿಡಿ ಮಾಡಕ್ ಬರೋದು, ಎಲ್ಲರಿಗೂ ಕಾಮಿಡಿ ಮಾಡಕ್ ಬರೋದಿಲ್ಲ. ತುಂಬಾ ಚೆನ್ನಾಗಿ ಆಡಿದ್ರು ಅವರು. ಈ ವಾರ ಎಲಿಮಿನೇಟ್ ಯಾರು ಆಗ್ತಾರಂತೀರಾ? ಮೈಕಲ್ ಏನಕ್ಕೆ? ಚೆನ್ನಾಗಿ ಕನ್ನಡ ಟೀಚಿಂಗ್ ಚೆನ್ನಾಗಿ ಮಾಡಿದ್ರಲ್ವ? ಕನ್ನಡ ಟೀಚಿಂಗ್ ಎಲ್ಲ ಮನೆಯದಲ್ಲಿನೂ ನೋಡ್ಬೇಕಲ್ಲ, ಸುಮ್ಮನೆ ಹೋಗಿ ಕೂಡೋದು ಅದೆಲ್ಲ ಇರೋದಿಲ್ಲ. ಬೇರೆ ಕೆಲಸನೂ ಮಾಡಬೇಕು. ಈ ವಾರ ಪ್ರೊಮೋ ಅಲ್ಲಿ ಸುದೀಪ್ ಸರ್ ಬೈತಿದ್ರು, ಯಾರು ರೆಡಿನೇ ಆಗಿಲ್ಲ ಇನ್ನು. ಅದೇ ಯಾಕಂದ್ರೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಹೋಗೋದ್ರೆ ನಡೆಯುತ್ತಂತ ಒಂದು ಲೇಜಿನೆಸ್ ಶುರು. ಪೂರ್ತಿ ಲೇಜಿ. ನಾ ಎದಕ್ಕೆ ಬಂದಿಲ್ಲ ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ಕರೆದವರು ಆಡ್ತಿದ್ದೀನಿ ಅನ್ನಂಗಿದ್ದಾರೆ ಅವರು. ಮೊದಲಿಂದನೂ ಅವ್ರು ಅಷ್ಟೇನು ಚೆನ್ನಾಗಿ ಆಡಿಲ್ಲ. ಇಲ್ಲಿವರೆಗೆ ಪರ್ಫೆಕ್ಟ್ ಅಂದ್ರೆ ಯಾರಂತೀರಾ? ಪರ್ಫೆಕ್ಟ್ ಅಂತಂದ್ರೂ ಯಾರು ಇಲ್ಲ. ಬೇಕಾದಾಗ ಎಲ್ಲರೂ ಬಣ್ಣ ಬದಲಾಯಿಸಿದ್ದಾರೆ ಅಷ್ಟೇ. ಯಾರು ಪರ್ಫೆಕ್ಟ್ ಇಲ್ಲ ಅನ್ಸುತ್ತೆ. ಸಂಗೀತ, ವಿನಯ್ ಅವರ ಜಗಳ ನಿಲ್ಲುತ್ತಾ ನಿಲ್ಲಲ್ವಾ? ಅದು ನಿಲ್ಲಲ್ಲ. ಅವ್ರ ಜಗಳ ಇದ್ರೆ ಬಿಗ್ ಬಾಸ್ ಆಟ ಆಗೋದು, ಇಲ್ಲಾಂದ್ರೆ ಎಲ್ಲ ಆಗುತ್ತೆ. ಜಗಳ ಆಡ್ಲೇಬೇಕು ಅವರು ಪ್ರತಿ ಎಪಿಸೋಡ್ ಅಲ್ಲಿ. ಹೌದು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವ್ರು ಚೆನ್ನಾಗಿ ನಡೆಸ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ಈ ವಾರ ಎಲಿಮಿನೇಟ್ ಯಾರು ಆಗ್ತಾರೆ? ಮೈಕಲ್. ಗೆಲ್ಲೋದು ಯಾರು ಅಂತೀರ? ಮತ್ತೆ ಎಲ್ಲೋದು ಕಾರ್ತಿಕ್ ಇರ್ಬೋದು ಅನ್ಸುತ್ತೆ. ಅವ್ರಿಗಿಂತ ಟಾಪ್ ಡ್ರೋನ್ ಪ್ರತಾಪ್ ಅವ್ರು ಜಾಸ್ತಿ ಓಟ್ ಬರ್ತಾ ಇದೆಯಲ್ಲ. ಹೇಳೋಕ್ಕಾಗಲ್ಲ ಲಾಸ್ಟಿಗೆ ಜನಗಳು ಏನು ಮಾಡ್ತಾರಂತೆ, ಯಾರಿಗೆ ಔಟ್ ಆಗ್ತಾರೋ ಅಂತ. ವಿನಯ್, ಸಂಗೀತ, ಕಾರ್ತಿಕ್ ಇವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಸೈಲೆಂಟಾಗಿ ಆಡ್ತಾ ಇರೋರು ಯಾರು? ಸೈಲೆಂಟಾಗಿ ಆಡ್ತಿರೋರು ಅಂದ್ರೆ ನೋಡೋಕ್ಕಾದ್ರೆ ವಿನಯ್ ಅವರು ಸೈಲೆಂಟಾಗಿ ಆಡ್ತಾರೆ. ಹಂಗಂದ್ರೆ ಗೊತ್ತು. ಸಿರಿ ಅವರು ಚೆನ್ನಾಗಿ ಆಡ್ತಾರೆ. ಆದರೆ ಸಿರಿ ಅವ್ರಿಗೆ ಅಷ್ಟು ವೋಟಿಂಗ್ಸ್ ಬರೋದಿಲ್ಲ ಅಂತ ಅನ್ಕೋತೀನಿ. ಯಾವ ರೀತಿ ಸೇಫ್ ಆಗ್ತಿದ್ದಾರೋ ನಂಗಂತೂ ಗೊತ್ತಿಲ್ಲ. ಇಲ್ಲಿಯವರೆಗೂ ಅವರು ಹೆಂಗ್ ಸೇಫ್ ಆಗ್ತಾ ಇದ್ದಾರೆ? ಅದೇ ಗೊತ್ತಾಗ್ತಿಲ್ಲ ಹೆಂಗ್ ಸೇಫ್ ಆಗ್ತಿದ್ದಾರೆ ಅಂತ. ಅವ್ರ ಆಟ ಒಂದೊಂದು ವೀಕ್ ಕಾಣಿಸೋದೇ ಇಲ್ಲ ಟಿವಿಯಲ್ಲಿ, ಆದ್ರೂ ಸೇಫ್ ಆಗ್ತಿರ್ತಾರೆ ಅವರು. ಗೊತ್ತಿಲ್ಲ ಅವ್ರು ಹೆಂಗ್ ಸೇಫ್ ಆಗ್ತಿದ್ದಾರೋ. ಬಿಗ್ ಬಾಸ್ ನಮ್ಮ ವೋಟಿಂಗ್ಸ್ ಕನ್ಸಿಡರ್ ಮಾಡ್ತಿದ್ದಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಸ್ವಾತಿ. ಸಂಗೀತ ಅವರು? ಅಷ್ಟೊಂದಿಲ್ಲ. ವಿನಯ್? ಅಲ್ಲ, ವಿನಯ್, ಸಂಗೀತ ಅವ್ರು ಹೆಂಗೆ ಜಗಳ ಆಡ್ತಾ ಇರೋದು? ತುಂಬ ಅವ್ರ ಮಧ್ಯದಲ್ಲಿ ತುಂಬ ಜಗಳ ಜಾಸ್ತಿ ಆಗ್ತಾನೆ ಇರುತ್ತೆ. ಯಾರು ತಪ್ಪು? ಆಲ್ಮೋಸ್ಟ್ ಇಬ್ಬರದ್ದು ತಪ್ಪಿದ್ದೇ ಇದೆ. ಅವರು ಚೆನ್ನಾಗಿ ಗೇಮ್ ಆಡೋದಿಲ್ಲ ಅಂತ ಹೇಳ್ತಾರೆ. ಯಾರು? ಸಂಗೀತ ಅವರು ಗೇಮ್ಸ್ ಜಾಸ್ತಿ ಆಡೋದಿಲ್ಲ, ಒಂದೆರಡು ಟಾಸ್ಕ್ ಅಷ್ಟೇ ಚೆನ್ನಾಗಿ. ಇವರಿಬ್ಬರು ಜಗಳ ನಿಲ್ಲುತ್ತಾ ನಿಲ್ಲಲ್ಲ ಅವರು? ಈ ಸೀಸನಲ್ಲಿ ನಿಲ್ಲೋದೇ ಇಲ್ಲ. ಕಾರ್ತಿಕ್ ಮತ್ತು ಸಂಗೀತ ಅವರು ಗುಡ್ ಫ್ರೆಂಡಾ, ಗುಡ್ ಲವರಾ ಅಥವಾ ಬೇರೆ? ಗುಡ್ ಫ್ರೆಂಡ್ಸ್. ಅಲ್ಲ, ಹೊರಗಡೆ ಬಂದ ಮೇಲೆ ಹಂಗೆ ಇರ್ತಾರೆ. ಫ್ರೆಂಡ್ಸ್ ಹಾಗೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ? ಡ್ರೋನ್ ಪ್ರತಾಪ್ ಟಾಸ್ಕ್
ಸೊ ಅವರೇ ವಿನ್ ಆಗ್ಬಹುದು. ಸೈಲೆಂಟ್ ಆಗಿರ್ತಾರೆ, ಸೈಲೆಂಟ್ ಆಗಿರ್ತಾರೆ, ಬಟ್ ಮೈಂಡ್ ಗೇಮ್ ಚೆನ್ನಾಗಿ ಆಡ್ತಾರೆ. ಮೈಂಡ್ ಗೇಮ್ ವರ್ಕ್ ಆಗುತ್ತಂತೀರಾ? ವರ್ಕ್ ಆಗಿದೆ, ಬೇರೆಯವರೆಲ್ಲ ವರ್ಕ್ ಆಗಿದೆ, ಚೆನ್ನಾಗಿ ಆಡ್ತಿದ್ದಾರೆ ಗೇಮ್ಸ್ ಎಲ್ಲ. ಬೇರೆಯವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಅವರು ಆಡ್ತಿದ್ದಾರೆ, ಬಟ್ ಮೈಂಡ್ ಗೇಮ್ ಇಂಪಾರ್ಟೆಂಟ್ ಆಗುತ್ತೆ. ಮೈಕಲ್ ಬಗ್ಗೆ ಅವರು ವಿನಯ್ ಜೊತೆ ಸೇರ್ಕೊಂಡು ಅವರು ಜಾಸ್ತಿ ಗೇಮ್ಸ್ ಆಡ್ತಿಲ್ಲ. ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಏನಂತೀರಾ? ಸಂತೋಷ್ ಅವರು ಚೆನ್ನಾಗಿ ಆಡ್ತಾರೆ ಗೇಮ್ಸ್ ಎಲ್ಲ. ಈ ವಾರ ಉತ್ತಮವಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟವ್ರು ಯಾರಂತೀರ ನಿಮಗೆ? ಈ ವೀಕಲ್ಲಿ ಬೆಸ್ಟ್ ಪರ್ಫಾರ್ಮರ್ ಕಾರ್ತಿಕ್ ಬರ್ಬೋದು, ಇಲ್ಲ ವರ್ತೂರ್ ಸಂತೋಷ್. ತುಕಾಲಿ ಅವ್ರು ಕೊಟ್ರಲ್ವಾ ಎಂಟರ್ಟೈನ್ಮೆಂಟ್ ಸ್ಕೂಲ್ ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅವರು ಗೇಮ್ಸ್ ಎಲ್ಲ ಚೆನ್ನಾಗಿ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರಾಗಿ ನಡೆಸ್ಕೊಡ್ತಿದ್ದಾರೆ, ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಪ್ರತಿ ವೀಕೆಂಡಲ್ಲೂ ಅವರು ಹೇಳೋದು ಒಂದೊಂದು ಪಾಯಿಂಟ್ ಕರೆಕ್ಟಾಗಿ ಹೇಳ್ತಾರೆ, ಬಟ್ ಚೆನ್ನಾಗಿ ಮಾಡ್ತಾರೆ. ಈ ವಾರ ಎಲಿಮಿನೇಟ್ ಯಾರಾಗ್ತಾರೆ? ಈ ವೀಕು ಮೈಕಲ್ ಆಗ್ಬೋದು, ಚೆನ್ನಾಗಿ ಆಡಿದ್ರಲ್ವಾ, ಟೀಚಿಂಗ್ ಚೆನ್ನಾಗಿ ಮಾಡಿದ್ರು. ಬಟ್ ಅವರು ಒಂದು 2 ವೀಕಿಂದ ಏನು ಗೇಮ್ ಚೆನ್ನಾಗಿ ಆಡ್ತಿಲ್ಲ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು ಏನಕ್ಕೆ ರೀ? ತುಂಬ ಅವರು ಫ್ರಾಂಕಾಗಿ ಮಾತಾಡ್ತಾರೆ, ಅದಕ್ಕೋಸ್ಕರ ಇಷ್ಟ ಆಗುತ್ತೆ. ಅಲ್ಲ, ಯಾವಾಗಲೂ ಜಗಳ ತೆಗಿತಾರೆ, ಟಾರ್ಗೆಟಿಂಗ್ ಮಾಡ್ತಾರೆ. ಅವ್ರದ್ದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಚೆನ್ನಾಗಿ ಮಾತಾಡ್ತಾರೆ. ಇಡೀ ಬಿಗ್ ಬಾಸ್ನಲ್ಲಿ ಜಾಸ್ತಿ ಗಲಾಟೆ ಮಾಡೋರು ಅವರು ಅಂತ. ಇರಲಿ, ಅದಕ್ಕೆ ಇಷ್ಟ ಆಗೋದು ನಮಗೆ. ಓ, ಗಲಾಟೆ ಮಾಡೋದ್ರನ್ನ. ಹೌದು ಸರ್. ಡ್ರೋನ್ ಪ್ರತಾಪ್ ಅವರು ಅಷ್ಟು ಇಷ್ಟ ಆಗಲ್ಲ ಸರ್. ಏನಕ್ಕೆ ರೀ? ಸೈಲೆಂಟ್ ಆಗಿರ್ತಾರೆ, ಎಲ್ಲೋ ಇರ್ತಾರೆ, ಕ್ಯಾಮ್ರಾ ಮುಂದೆ ಬರೋದೇ ಇಲ್ಲ, ಇಷ್ಟ ಆಗಲ್ಲ ಅಷ್ಟು. ಇಡೀ ಕರ್ನಾಟಕ ಜನತೆನ ಡ್ರೋನ್ ಪ್ರತಾಪ್ ವಿನ್ ಆಗ್ಬೇಕಂತಿದ್ದಾರೆ. ಅದು ಅವ್ರವ್ರ ಒಪಿನಿಯನ್ ಸರ್, ನಮ್ಮ ಒಪಿನಿಯನ್ ವಿನ್ ಅಷ್ಟೇ. ಸಂಗೀತ ಕಾರ್ತಿಕ್ ಅವ್ರ ಜಗಳ, ವಿನಯ್ ಅವ್ರ ಜಗಳ ನಿಲ್ಲುತ್ತಾ ನಿಲ್ಲಲ್ವಾ? ನಿಲ್ಬಹುದು. ಯಾವ ರೀತಿಯಲ್ಲಿ ಚೇಂಜ್ ಆಗ್ಬೋದು ಅಂತೀರ ಅವರು? ಚೇಂಜ್ ಆಗ್ತಾ ಇರ್ತಾರೆ, ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ಅದೆಲ್ಲ ಯಾರು ಸೋಲ್ತಾರಂತೀರಾ, ವಿನಯ್ ಅವರ ಸಂಗೀತ ಅವರ? ಹೇಳ್ಲಿಕ್ಕೆ ಬರಲ್ಲ ಸರ್, ಇಬ್ರು ಟಾಪ್ ಅಲ್ಲೇ ಬರ್ತಾರೆ ಅನ್ಸುತ್ತೆ, ಹೇಳ್ಲಿಕ್ಕೆ ಬರಲ್ಲ. ಸಂಗೀತ ಕಾರ್ತಿಕ್ ಅವರು ಈ ಲವ್ ಯು ಡೂ ವಿ ಫ್ರೆಂಡ್ಶಿಪ್ ಅಥವಾ ಬೇರೆನಾ? ಅವ್ರ ಪರ್ಸ್ನಲ್, ನಾವು ಯಾಕೆ ಮಾತಾಡೋಣ ಬಿಡಿ. ಯಾರು ಫೈನಲ್ ಗೆಲ್ತಾರಂತೀರಾ? ನನ್ಗೆ ವಿನಯ್ ಗೆಲ್ಬೇಕು ಅಂತ ಆಸೆ, ವಿನಯೇ ಗೆಲ್ಬೇಕು. ಕಿಚ್ಚ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರ? ತುಂಬ ಚೆನ್ನಾಗಿ ನಡೆಸ್ಕೊತಾರೆ ಸರ್. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರ? ಮೇ ಬಿ ಸಿರಿ ಮೇಡಮ್ ಇರಬೇಕು. ಸಿರಿ ಮೇಡಮ್. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಶೋಭಾ. ಬಿಗ್ ಬಾಸ್ ಮನೆಯಿಂದ ಮತ್ತೆ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತೀರಾ? ಯಾರು? ಡ್ರೋನ್. ಇಲ್ಲ, ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ಲ ಅನ್ಕೊಂತೀನಿ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಸೂಪರಾಗಿ ನಡೆಸ್ತಾರೆ, ಅದ್ರಲ್ಲಿ ಮಾತೇ ಇಲ್ಲ. ಅವ್ರಂದ್ರೆ ಎಲ್ಲರಿಗೂ ಇಷ್ಟ ಅಲ್ಲ, ಅವ್ರ ಕಾರ್ಯಕ್ರಮನ ನೋಡೋಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಈ ಸಲ ಟೀಚರು ಮಿಸ್ ಆಗಿದ್ರಲ್ಲ, ಯಾರು ಉತ್ತಮ ಅನ್ಸಿದ್ರು, ಯಾರು ವರ್ಸ್ಟ್ ಅನ್ಸಿದ್ರು? ಸಿರಿ ಮ್ಯಾಮ್ ಉತ್ತಮ ಅನ್ಸುತ್ತೆ. ಟೀಚರ್ ಆಗಿನಾ ಅಥವಾ ಸ್ಟೂಡೆಂಟ್ ಆಗಿ? ಟೀಚರ್ ಆಗಿ. ಸ್ಟೂಡೆಂಟ್ ಆಗಿ ತುಕಾಲಿ ಅವ್ರು ಇಷ್ಟ. ಎಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಟ್ರ ಅವರು? ಹೌದೌದು, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟರು. ತುಂಬ ಖುಷಿ ಇತ್ತು ನೋಡ್ಬೇಕಾದ್ರೆ, ಕಾಮಿಡಿ ಇತ್ತು, ಹಂಗಾಗಿ ಇಷ್ಟ ಆಯ್ತು. ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಏನಂತೀರಾ? ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ, ನೋಡೋಣ ಯಾರು ಬರ್ತಾರೆ. ವಿನಯ್ ಸಂಗೀತ ಅವ್ರ ಜಗಳ ನಿಲ್ಲುತ್ತಾ ನಿಲ್ಲಲ್ವರು? ಅವ್ರು ನಿಲ್ಲಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಕೊನೆ ಕ್ಷಣದವರೆಗೂ ನೋಡ್ಬೇಕು, ಅವ್ರ ಜಗಳ ಬಂದ್ರೆ ಸಾಕು, ಬೇಜಾರಾಗುತ್ತೆ. ಏನ್ ಮಾಡೋದು, ಅವ್ರು ಮಾಡ್ತಾನೆ ಇರ್ತಾರಲ್ಲ. ಟೀಚರು ಸ್ಟೂಡೆಂಟ್ ಆದಾಗ ಏನೋ ಹೊಂದಾಣಿಕೆ ಆದ್ರಂತ ಅನಿಸುತ್ತಾ ಅವಾಗ? ಆದ್ರೂ ಮತ್ತೆ ಅವ್ರವರೇ ಗುಸ್ಗುಸು ಅಂತ ಏನೋ ಮಾತಾಡ್ಕೋತಿದ್ರಲ್ಲ, ಏನ್ ಹೊಂದಾಣಿಕೆ ಅಂತ ಹೇಳೋದು. ಹೊರಗಡೆ ಒಂದು ಹೇಳ್ತಾರೆ, ಒಳಗಡೆ ಒಂದು ಮಾತಾಡ್ತಾರೆ. ಯಾರು ಗೆಲ್ಬೋದು ಅಂತೀರ ಫೈನಲ್? ಗೊತ್ತಿಲ್ಲ ಸರ್. ಪ್ರತಾಪ್ ಅವ್ರು ಗೆದ್ರೆ ಚೆನ್ನಾಗಿರುತ್ತೆ. ಈ ಸಲ ಎಲಿಮಿನೇಟ್ ಯಾರಾಗ್ತಾರೆ? ಗೊತ್ತಿಲ್ಲ ಅದು. ಓಕೆ, ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಲತಾ ಅಂತ ಹೇಳಿ. ಥ್ಯಾಂಕ್ ಯು. ಏನಕ್ಕೆ ರೀ? ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳ್ತಾರೆ. ಇಲ್ಲ, ಜಾಸ್ತಿ ಕೋಪ ಮಾಡ್ಕೊಳ್ತಾರೆ, ಜಗಳ ಮಾಡ್ತಾರೆ ಅನ್ನೋ ಒಂದು ಇದೆಯಲ್ಲ, ಆ ರೀತಿ ಇರಬೇಕಾ? ಇಲ್ಲ, ಅವರು ಏನಿದೆ ಅದು ಹೇಳ್ತಾರೆ, ಕರೆಕ್ಟಾಗಿ ಮಾತಾಡ್ತಾರೆ. ಸಂಗೀತ ಅವರು ತುಂಬ ಸ್ವಲ್ಪ ಫ್ರಸ್ಟ್ರೇಷನ್ ಜಾಸ್ತಿ ಅವ್ರಿಗೆ. ಅಲ್ಲ, ಒಂದು ಹೆಣ್ಣಾಗಿ ಆ ರೀತಿ ಇರೋದು ಚಂದ ಅಂತೀರಾ? ಪರವಾಗಿಲ್ಲ, ಅವ್ರು ಧೈರ್ಯವಾಗಿ ಆಟ ಆಡ್ತಾ ಇದ್ದಾರೆ, ಅದಕ್ಕೆ ಓಕೆ ಅಂತ. ಈಗ ಕಣ್ಣು ವಿಚಾರ ಅಂತ ಬಂದಾಗ ಇಬ್ಬರು ಕಣ್ಗಳು ಓದೋಲ್ರಿ, ಆ ಟೈಮಲ್ಲಿ ಯಾರು ತಪ್ಪಂತೀರಾ? ಡ್ರೋನ್ ಪ್ರತಾಪ್ಗೂ ಮತ್ತು ಸಂಗೀತ ಅವ್ರಿಗೆ ಕಣ್ಗಳು ಐತಲ್ಲ, ಯಾರು ತಪ್ಪಂತಿರೋದು? ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅದು ಆಟದ ಸಮಯದಲ್ಲಿ ಆ ಥರ ಆಗಿರುತ್ತೆ. ಅವರು ಏನೋ ಗೇಮ್ ಅಂತ ಬಂದಮೇಲೆ ಏನಾದರೂ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರು ಆಟ ಆಡ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಅವರು ಇನ್ನೂ ಸ್ವಲ್ಪ ಆಟ ಆಡಬೇಕು, ಅಷ್ಟು ಇನ್ನೂ ಹೋಗಿಲ್ಲ, ಇನ್ನೂ ಮುಂದುವರಿಬೇಕು ಅಂತ ಅನಿಸುತ್ತೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾ ಇದ್ದಾರೆ? ಅವ್ರು ಸೂಪರಾಗಿ ನಡೆಸ್ತಾ ಇದ್ದಾರೆ. ಅವ್ರದ್ದು ಹೇಳೋ ಮಾತೆಲ್ಲ ಅವರು
ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಅಂದರೆ ಸುದೀಪ್ ಅಂದರೆ ಬಿಗ್ ಬಾಸ್. ನಿಮ್ಮ ಓಟು? ನನ್ನ ಓಟು ವಿನಯ್ಗೆ. ವಿನಯ್ ಅವರು. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ನನ್ನ ಹೆಸರು ವಂದನಾ. ಸೂಪರ್.